Dear students, today we are going to see question number 33. Question number 33 has a choice. You can write either the speech or a report. So now we are going to see how to write the speech. So here, speech is an oral communication. Speech is an oral communication form and it is a spoken activity. Though it is spoken activity, for the purpose of testing, it is presented in the written form. So and you will be given some hints below the question. So you have to take the help of the hints and you have to write the speech. So ಇಲ್ಲಿ ಕ್ವೆಶ್ಚನ್ ನಂಬರ್ 33 ಇದು ಏನಪ್ಪ ಅಂದರೆ ನೀವು ಸ್ಪೀಚ್ ಬರೀಬೇಕಾಗಿದೆ ಅಂದರೆ ಭಾಷಣ ಬರೀಬೇಕಾಗ್ತದೆ. ಯೂಶ್ವಲಿ ನಾವು ಭಾಷಣಗಳನ್ನು ಮಾಡ್ತಾ ಇರ್ತೀವಿ, ಆದರೆ ಇಲ್ಲಿ ನೀವು ಏನಂದರೆ ಎಕ್ಸಾಮ್ನಲ್ಲಿ ಭಾಷಣ ಬರೀಬೇಕಾಗ್ತದೆ. ಸೊ ಹಾಗಾದರೆ ಈ ಕ್ವೆಶ್ಚನ್ ನಂಬರ್ 33 ಏನಿದೆ ಅದು ಅಲ್ಲಿ ಚಾಯ್ಸಿಂಗ್ ಇದೆ. ಏನಂತಂದರೆ ನೀವು ಏನಂದರೆ ಸ್ಪೀಚ್ ಆದರೂ ಬರಿಬಹುದು, ಇಲ್ಲಾಂದರೆ ರಿಪೋರ್ಟ್ ಬರಿಬಹುದು ಅಂತ, ವರದಿ ಬರಿಬಹುದು. ಸೊ ಹಾಗಾದರೆ ಇಲ್ಲಿ ಮೊದಲಿಗೆ ನಾವು ಏನಂದರೆ ಈ ಸ್ಪೀಚ್ ಹೇಗೆ ಬರೆಯೋದು ಅಂತ ನೋಡೋಣ. ಸ್ಪೀಚ್ ಅಂದರೆ ಏನು? ಸೊ ಮಾತಿನ ಮುಖಾಂತರ ಸಂಪರ್ಕವನ್ನು ಸಾಧಿಸುವಂಥ ಒಂದು ರೀತಿ, ಮಾತಿನ ಮುಖಾಂತರ ಸಂಪರ್ಕವನ್ನು ಸಾಧಿಸುವಂಥ ಒಂದು ರೀತಿ, ಅದೇ ಏನಂದರೆ ಸ್ಪೀಚ್ ಅಂತ ಕರೀತಾರೆ. ಸೊ ಯೂಶ್ವಲಿ ನಾವೇನು ಮಾಡ್ತಾ ಇರ್ತೀವಿ, ಭಾಷಣ ಏನಂದರೆ ನಾವು ಹಾಗೆ ಮಾಡ್ತಾ ಇರ್ತೀವಿ, ಆದರೆ ಇಲ್ಲಿ ಎಕ್ಸಾಮ್ ಪರ್ಪಸ್ಲಿ ಏನು ಮಾಡಿದ್ದಾರೆ, ಭಾಷಣ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಈ ರಿಟರ್ನ್ ಫಾರ್ಮ್ದಲ್ಲಿ ನೀವು ಆ ಭಾಷಣವನ್ನು ಬರಿಬೇಕಾಗ್ತದೆ. ಈಗಾಗಲೇ ನಿಮ್ಮ ಕ್ವಶನ್ನಲ್ಲಿ ಕೆಲವು ಏನಂದರೆ ಹಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ, ಮೇನ್ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಆ ಪಾಯಿಂಟ್ಸ್ಗಳನ್ನ ತಗೊಂಡು ಏನಂದರೆ ನೀವು ಭಾಷಣವನ್ನು ಅಲ್ಲಿ ಬರಿಬೇಕಾಗ್ತದೆ. ಸೊ ಇಲ್ಲಿ ಈ ಭಾಷಣ ಮಾಡಬೇಕಂದ್ರೆ ಕೆಲವು ಅಂಶಗಳನ್ನು ಅಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯು ಹ್ಯಾವ್ ಟು ಫಾಲೋ ಸಮ್ ಫ್ಯಾಕ್ಟರ್ಸ್ ಆರ್ ದಿ ಎಲಿಮೆಂಟ್ಸ್ ವೈಲ್ ಯು ರೈಟ್ ದ ಸ್ಪೀಚ್. ಸೊ ಇಲ್ಲಿ ಭಾಷಣವನ್ನು ಬರೆಯುವಾಗ ಕೆಲವು ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಸೊ ಅದನ್ನು ಫಾಲೋ ಮಾಡಬೇಕಾಗ್ತದೆ. ಹಾಗಾದರೆ ಮೊದಲನೇ ಒಂದು ಏನಂದರೆ ಎಲಿಮೆಂಟ್ಸ್ ಅಥವಾ ಫ್ಯಾಕ್ಟರ್ ಅಥವಾ ಏನಂದರೆ ಪಾಯಿಂಟ್ ಏನಂತಂದರೆ ಗ್ರೀಟಿಂಗ್ ಆ್ಯಂಡ್ ಅಡ್ರೆಸ್ಸಿಂಗ್ ದ ಆಡಿಯನ್ಸ್ ಅಂತ. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಗ್ರೀಟ್ ದ ಪೀಪಲ್ ಹೂ ಪ್ರೆಸೆಂಟ್ ದೇರ್ ವೈಲ್ ಯು ಗಿವ್ ದ ಸ್ಪೀಚ್, as well as you have to address the audience. ಸೊ ಇಲ್ಲಿ ಏನಂದರೆ ಮೊದಲಿಗೆ ಈ ಒಂದು ಅಂಶ ಅಥವಾ ಏನಂದರೆ ಒಂದು ಫಾಲೋ ಮಾಡುವಂಥ ಒಂದು ಅಂಶ ಯಾವುದಂತಂದರೆ ನೀವು ಅಲ್ಲಿ ಬಂದಂಥವ್ರಿಗೆ ಏನಂದರೆ ವಿಶ್ ಮಾಡಬೇಕಾಗ್ತದೆ, ಗ್ರೀಟ್ ಮಾಡಬೇಕಾಗ್ತದೆ. ಸೊ ಅದು ಫಸ್ಟಿಗೆ. ಆಮೇಲೆ ನೆಕ್ಸ್ಟ್ ಯಾವುದಂತಂದರೆ ಅಲ್ಲಿ ಬಂದಂಥ ಪ್ರೇಕ್ಷಕರು ಯಾರಿದ್ದಾರೆ ಅವರನ್ನು ಉದ್ದೇಶಿಸಿ ನೀವೇನಂದರೆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗಾದರೆ ಸೊ ಫಾರ್ ಎಕ್ಸಾಂಪಲ್, ಗುಡ್ ಮಾರ್ನಿಂಗ್ ಎವ್ರಿಬಡಿ, ಗುಡ್ ಮಾರ್ನಿಂಗ್ ಎವ್ರಿವನ್, ಗುಡ್ ಆಫ್ಟರ್ನೂನ್ ಎವ್ರಿಬಡಿ, ಲೇಡೀಸ್ ಜೆಂಟಲ್ಮೆನ್. ಸೊ ಈ ರೀತಿ ಏನಂದರೆ ಅಲ್ಲಿ ಟ್ರೀಟ್ ಮಾಡಬೇಕಾಗ್ತದೆ. ಸೊ ಆಮೇಲೆ ನೆಕ್ಸ್ಟ್ ಏನಂದರೆ ಈಗ ಅಡ್ರೆಸ್ಸಿಂಗ್ ದ ಆಡಿಯನ್ಸ್ ಅಂತಂದರೆ ಹೇಗೆ? ಸೊ ಹಿಯರ್ ಯು ಹ್ಯಾವ್ ಟು ಅಡ್ರೆಸ್ ದ ಆಡಿಯನ್ಸ್ ಲೈಕ್ ದ್ಯಾಟ್ ಆನರೇಬಲ್ ಚೀಫ್ ಗೆಸ್ಟ್ ಆಫ್ ಟುಡೇಸ್ ಫಂಕ್ಷನ್, respected principal, beloved teachers and my dear friends. So and you have to see first of all the destination where you are going to speak. So suppose you are asked to speak in the club, so there you have to use just like that, good morning everybody, ladies and gentlemen. And if you are asked to speak at the schools or colleges, then you have to speak like this one as I told you. So here, good morning everybody, honorable chief guest, respected principal, beloved teachers and my dear friends. You shouldn't use the word as dear students, because being students you shouldn't address others as students. So ಇಲ್ಲಿ ಏನಂದ್ರೆ ಗುಡ್ ಮಾರ್ನಿಂಗ್ ಅಂತ ನೀವು ಹೇಳ್ತೀರಾ, ಜೊತೆಗೆ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರೇಕ್ಷಕರಿಗೆ ನೀವು ಉದ್ದೇಶಿಸಿ ಮಾತನಾಡಬೇಕಾಗ್ತದೆ. ಅದು ಹೇಗೆ ಅಂತಂದರೆ ಅಲ್ಲಿ ಯಾರ್ಯಾರು ಪ್ರೆಸೆಂಟ್ ಇದ್ದಿರ್ತಾರೆ ಸೊ ಅವರನ್ನು ಉದ್ದೇಶಿಸಿ ಮಾತನಾಡಬೇಕಾಗ್ತದೆ. ಸೊ ಹಾಗಾಗಿ ಏನಂದರೆ ಇಲ್ಲಿ ಆನರೇಬಲ್ ಚೀಫ್ ಗೆಸ್ಟ್, ಈಗಾಗಲೇ ಮುಖ್ಯ ಅತಿಥಿಗಳೇ
ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಪ್ರಾಚಾರ್ಯರೇ ಅಂತ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನನ್ನ ಗುರುಗಳು ಅಂತ ಗುರುಗಳೇ, ಜೊತೆಗೆ ಏನಪ್ಪ ಅಂದರೆ ನನ್ನ ಪ್ರೀತಿಯ ಏನಪ್ಪ ಅಂದರೆ ಗೆಳೆಯರೇ ಅಥವಾ ಏನಪ್ಪ ಅಂದರೆ ಫ್ರೆಂಡ್ಸ್ ಅಂತ ಹೇಳಬೇಕು. ಆದರೆ ಇಲ್ಲಿ ಒಂದು ಏನಪ್ಪ ಅಂದರೆ ಮಿಸ್ಟೇಕ್ ಸಾಕಷ್ಟು ಸರ್ತಿ ನೀವು ಮಾಡ್ತಾ ಇರ್ತೀರಾ, ಡಿಯರ್ ಸ್ಟೂಡೆಂಟ್ಸ್ ಅಂತ ಕರಿತೀರಾ, ಮೈ ಡಿಯರ್ ಸ್ಟೂಡೆಂಟ್ಸ್. ಯಾಕಂದರೆ ನೀವು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಬೇರೆಯವರನ್ನ ನಿಮ್ಮ ಗೆಳೆಯರಿಗೆ ಏನಪ್ಪ ಅಂದರೆ ನೀವು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳೋ ಹಾಗಿಲ್ಲ. ಸೊ ಅಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿ ಪರವಾಗಿಯೇ ಏನಪ್ಪ ಅಂದರೆ ನೀವು ಅಲ್ಲಿ ಮಾತನಾಡ್ತಾ ಇರ್ತೀರಾ. ಸೊ ಹಾಗಾಗಿ ನೀವು ಕೂಡ ವಿದ್ಯಾರ್ಥಿಗಳಾಗಿ ನೀವು ಏನಪ್ಪ ಅಂದರೆ ಅಲ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಹೇಳೋ ಹಾಗಿಲ್ಲ. ಸೊ ಅಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳಬೇಕು. ಸೊ ಇದು ಏನಪ್ಪ ಅಂದರೆ ಫಸ್ಟ್ ಪಾಯಿಂಟ್. ದ ನೆಕ್ಸ್ಟ್ ಪಾಯಿಂಟ್ ಈಸ್ that introducing the topic means you have to tell that about what topic you are going to speak on. So ಇಲ್ಲಿ ಏನಂದ್ರೆ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೀರಾ, ಸೊ ಆ ಟಾಪಿಕ್ ಬಗ್ಗೆ ಏನಂದ್ರೆ ನೀವು ಅಲ್ಲಿ ಹೇಳಲಿಕ್ಕೆ ಹೋಗಬೇಕು. ಜಸ್ಟ್ ಲೈಕ್ ಏನಂದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಆನ್ ದಿಸ್ ಟಾಪಿಕ್ ಅಂತ ಹೇಳಬೇಕು. ಐ ವುಡ್ ಲೈಕ್ ಟು ಸ್ಪೀಕ್ ಎ ಫ್ಯೂ ವರ್ಡ್ಸ್ ಆನ್ ದಿಸ್ ಟಾಪಿಕ್. ಆ ಟಾಪಿಕ್ ಹೆಸರು ಏನು ಅಂತ ಅಲ್ಲಿ ಏನಂದ್ರೆ ಮೆನ್ಷನ್ ಮಾಡಬೇಕಾಗ್ತದೆ. ಅಥವಾ ಇಟ್ ಈಸ್ ಅ ಗ್ರೇಟ್ ಪ್ಲೇಸರ್ ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್ ಆನ್ ದಿಸ್ ಟಾಪಿಕ್. ಸೊ ಯಾವ ಟಾಪಿಕ್ ಅಂತ ಹೇಳಬೇಕಾಗ್ತದೆ. ಸೊ ಅದು ಏನಂದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಆ ಟಾಪಿಕ್ ಯಾವುದು ಅಂತ. ಸೊ ಈ ಟಾಪಿಕ್ದಲ್ಲಿ ಏನಂದ್ರೆ ಎರಡು ರೀತಿಯಲ್ಲಿ ನಿಮಗೆ ಏನಂದ್ರೆ ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತ ಹೇಳೋದಿಲ್ಲ, ಆದರೆ ಎರಡು ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ. ಒಂದು ಏನಂತಂದ್ರೆ ಸೊ ಹಿಯರ್ that first one is introducing a person, means here the welcome speech or vote of giving the vote of thanks. ಸೊ ಇಲ್ಲಿ ಏನಂದ್ರೆ ಈ ರೀತಿ ಕೇಳ್ಬೋದು. ಮೊದಲನೇದು ಏನಂತಂದ್ರೆ ನಿಮಗೆ ಒಬ್ಬ ವ್ಯಕ್ತಿ ಪರಿಚಯ ಮಾಡಿಕೊಡ್ಲಿಕ್ಕೆ ಹೇಳ್ಬೋದು, ಭಾಷಣ ಮಾಡಲಿಕ್ಕೆ ಹೇಳ್ಬೋದು, ಅಥವಾ ಸ್ವಾಗತ ಬರ ಭಾಷಣ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲ ಅಂತಂದ್ರೆ ನಿಮಗೆ ವಂದನಾರ್ಪಣೆ ಕಾರ್ಯಕ್ರಮ ಕೊಡಬಹುದು, ಅಂದ್ರೆ ಅದನ್ನ ನಡೆಸಿಕೊಡ್ಲಿಕ್ಕೆ ನಿಮಗೆ ಅಥವಾ ಭಾಷಣ ಮಾಡಲಿಕ್ಕೆ ಹೇಳ್ಬಹುದು. ಸೊ ಈ ರೀತಿ ಕೂಡ ಏನಂದ್ರೆ ಅಲ್ಲಿ ಇದರಲ್ಲಿ ಕೊಡ್ಬೋದು. ಸೊ ಇಲ್ಲ ನೆಕ್ಸ್ಟ್ ಎರಡನೇದು ಏನಂದ್ರೆ ಸ್ಪೀಚ್ ಆನ್ ಇಶ್ಯೂ, ಎನಿ ಇಶ್ಯೂ, ಯಾವುದೇ ಒಂದು ಏನಂದ್ರೆ ಟಾಪಿಕ್ ಮೇಲೆ ನಿಮಗೆ ಸೊ ಆ ಭಾಷಣವನ್ನು ಮಾಡಲಿಕ್ಕೆ ಹೇಳ್ಬೋದು. ಯಾವುದೇನಂದ್ರೆ ಟಾಪಿಕ್ ಜಸ್ಟ್ ಲೈಕ್ ಏನಂತಂದ್ರೆ ಸೊ ಹಿಯರ್ ದಟ್ ರೋಡ್ ಸೇಫ್ಟಿ ವೀಕ್, ದ ಲೈಬ್ರರಿ ವೀಕ್, ಪೊಲ್ಯೂಷನ್, ಟ್ರಾಫಿಕ್ ರೂಲ್ಸ್, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಆರ್ ಎನಿ ಅದರ್ ಗ್ರೇಟ್ ಮೆನ್ ಅಂತ. ಸೊ ಯಾವುದೇ ಒಂದು ಟಾಪಿಕ್ ಮೇಲೆ ಏನಂದ್ರೆ ನಿಮಗೆ ಅಲ್ಲಿ ಭಾಷಣ ಮಾಡಲಿಕ್ಕೆ ಹೇಳ್ತಾರೆ. ಆ ಟಾಪಿಕ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಸೊ ಆಲ್ರೆಡಿ ವಾಟ್ ವಿ ಟೀಚರ್ಸ್ ಡೂ ಇಸ್ ದಟ್ ಜಸ್ಟ್ ವಿ ಗಿವ್ ಒನ್ ಮಾಡೆಲ್ ಆಫ್ ರೈಟಿಂಗ್ ದ ಸ್ಪೀಚ್, ಬಟ್ ಸಮ್ ಸ್ಟೂಡೆಂಟ್ಸ್ ದೇ ಮಿಸ್ಟೇಕ್ themselves and they write the same thing whenever they will be asked to write the speech. So on the same subject, but here the subtopics will be different, but the format will be the same. So in the beginning and at the end of the speech also. So that's why you should be careful about the topic given to you to speak on. So ಇಲ್ಲಿ ಕೆಲವು ಸರ್ತಿ ಏನಾಗಿರ್ತದೆ ಅಂದರೆ ಟಾಪಿಕ್ ಬಗ್ಗೆ ನೀವು ಸಾಕಷ್ಟು ಸರ್ತಿ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಸೊ ಹಾಗಾದರೆ ಟಾಪಿಕ್ ಹೇಗಪ್ಪ ಅಂತಂದರೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ಮಾತನಾಡಲಿಕ್ಕೆ ಹೇಳ್ತಾ ಇದ್ದಾರೆ ಆ ಟಾಪಿಕ್ ಬಗ್ಗೆ ನೀವು ಮಾತಾಡಬೇಕಾಗ್ತದೆ. ಸೊ ಈಗ ನಾವೇನು ಮಾಡಿರ್ತೀವಿ, ಒಂದು ಮಾಡೆಲ್ ನಿಮಗೆ ಕೊಟ್ಟಿರ್ತೀವಿ, ಫಾರ್ಮ್ಯಾಟ್ ಅಷ್ಟೇ ಹೇಳಿರ್ತೀವಿ. ಸೊ ಹಾಗಾದರೆ ಯಾವೊಂದು ಭಾಷಣ ಯಾವ ಟಾಪಿಕ್ ಬಂದರೂ ಕೂಡ ಅದೇ ಆ ಭಾಷೆಯನ್ನು ನೀವು ಬರೀ ಹೋಗಿಲ್ಲ. ಸೊ ಎಕ್ಸಾಮ್ನಲ್ಲಿ ಆ ಥರ ಕೂಡ ಏನಂದರೆ ಮಕ್ಕಳು ಮಾಡ್ತಾ ಇರ್ತಾರೆ, ಹಾಗೆ ಮಾಡೋ ಹಾಗಿಲ್ಲ. ಯಾಕಂತಂದರೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ಭಾಷಣ ಬರಲಿಕ್ಕೆ ಹೇಳಿರ್ತಾರೆ ಆ ಟಾಪಿಕ್ ಬಗ್ಗೆನೇ ನೀವು ಅಲ್ಲಿ ಭಾಷಣ ಬರೀಬೇಕಾಗ್ತದೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಆಫ್ ದಿ ಟಾಪಿಕ್ ಸೊ ಗಿವನ್ ಯು ಟು ರೈಟ್ ದ ಸ್ಪೀಚ್ ಆನ್ ಅಂತ. ಸೊ ಅದು ಏನಂದರೆ ಇಂಪಾರ್ಟೆಂಟ್. ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಮೊದಲಿಗೆ ಏನಂದರೆ ವೋಟ್ ಆಫ್ ಥ್ಯಾಂಕ್ಸ್ ಇರ್ಬೋದು, ವೆಲ್ಕಮ್ ಸ್ಪೀಚ್ ಇರ್ಬೋದು, ಅಥವಾ ಇಂಟ್ರೊಡ್ಯೂಸಿಂಗ್ ದ ಪರ್ಸನ್ ಇರ್ಬೋದು, ಈ ರೀತಿ ಇರ್ಬೋದು. ಎರಡನೇದು ಏನಂತಂದರೆ ಯಾವುದೇ ಇಶ್ಯೂ ಅಂತಂದರೆ ಸೊ ರಸ್ತೆ ಸುರಕ್ಷತೆ ಬಗ್ಗೆ ಇರ್ಬೋದು, ಅಥವಾ ಏನಂದರೆ ಜಲ ಮಾಲಿನ್ಯ ಇರ್ಬೋದು, ಅಥವಾ ವಾಯು ಮಾಲಿನ್ಯ ಇರ್ಬೋದು, ಅಥವಾ ನೆಕ್ಸ್ಟ್ ಏನಂತಂದರೆ ಸೊ ಟ್ರಾಫಿಕ್ ರೂಲ್ಸ್ ಇರ್ಬೋದು. ಸೊ ಆಮೇಲೆ ಏನಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಏನಂದರೆ ಅಲ್ಲಿ ನಿಮಗೆ ಕೊಡ್ಬೋದು. ಯಾಕಂದರೆ ನಿಮ್ಮ ಕ್ವಶನಿನ ಕೆಳಗೆ ಏನು ಮಾಡಿರ್ತಾರೆ, ಕೆಲವು ಮೇನ್ ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಮೇನ್ ಪಾಯಿಂಟ್ಸ್ಗಳನ್ನು ತಗೊಂಡು ನೀವೇನು ಮಾಡಬೇಕಾಗ್ತದೆ, ಆ ಸ್ಪೀಚ್ ಬರೀಬೇಕಾಗ್ತದೆ. ಸೊ ಹಾಗಾಗಿ ಅಲ್ಲಿ ಪಾಯಿಂಟ್ಸ್ಗಳು ಕೊಡ್ತಾರೆ. ಸೊ ಯು ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ದಿ ಹಿಂಟ್ಸ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಸ್ಪೀಚ್. ಸೊ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಕೂಡ ಏನಂದರೆ ನಿಮಗೆ ಕೊಡ್ಬೋದು, ಅಥವಾ ಯಾವುದೇ ಒಂದು ಆಚರಣೆ ಬಗ್ಗೆ ಕೊಡ್ಬೋದು. ಸೊ ಈ ಒಂದು ಏನಂದರೆ ಈ ರೀತಿ ಇದ್ದಾಗ ಸೊ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ದಿ ಹಿಂಟ್ಸ್. ಸೊ ಆ ಒಂದು ಟಾಪಿಕ್ ಏನಿದೆ ಅಂತ ನೋಡಿಕೊಂಡ್ರೆ ನೀವು ಬರೀಬೇಕಾಗ್ತದೆ. ಸೊ ಆಮೇಲೆ ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಎಲಿಮೆಂಟ್ ಈಸ್ ಯೂಸ್ ಆಫ್ ಕೋಟ್ ಅಂತ. ಯೂಸ್ ಆಫ್
ಕೋಟ್ಸ್. ಸೊ it will be very ಏನಂದ್ರೆ different and it will be very beautiful when you will use some quotes in your speech. ನೀವು ಸ್ಪೀಚ್ ಮಾಡುವಾಗ ಏನಂತಂದರೆ ಸೊ ಈ ನುಡಿಗಟ್ಟುಗಳನ್ನು ಅಥವಾ ಏನಂತಂದರೆ ಕೋಟ್ಸ್ಗಳನ್ನು ಕೊಟೇಶನ್ಸ್ಗಳನ್ನು ನೀವು ಯೂಸ್ ಮಾಡಿದರೆ, ಪ್ರವರ್ಸ್ಗಳನ್ನು ಯೂಸ್ ಮಾಡಿದರೆ ಸೊ ಅದಕ್ಕೆ ಒಂಥರ ಬೇರೆ ಶೋಭೆ ಬರ್ತದೆ. ಸೊ ಹಾಗಾಗಿ ಏನಂದರೆ ಅಂತಹ ಏನಂದರೆ ಕೋಟ್ಸ್ಗಳನ್ನು ನೀವು ಅಲ್ಲಿ ಯೂಸ್ ಮಾಡಬೇಕಾಗ್ತದೆ. ಆ್ಯಂಡ್ ಯು ಶುಡ್ ಡೆಕೋರೇಟ್ ಯುವರ್ ಸ್ಪೀಚ್ ವಿತ್ ದಿ ಕೋಟ್ಸ್ ಅಂತ. ಸೊ ಈ ರೀತಿ ಏನಂದರೆ ನಿಮ್ಮ ಭಾಷಣದಲ್ಲಿ ಇಂತಹ ಒಂದು ಸುಂದರವಾದಂಥ ಪದಗಳ ಬಳಕೆಗಳನ್ನು ಮಾಡಿದರೆ ಸೊ ಅದು ಕಲರ್ಫುಲ್ ಹೇಗೆ ಏನಂದರೆ ನಮಗೆ ಅನಿಸ್ತದೆ. ಸೊ ಅದೇ ರೀತಿ ನಮ್ಮ ಭಾಷಣ ಕೂಡ ಏನಂದರೆ ಬೇರೆಯವರಿಗೆ ಇಂಪ್ರೆಸ್ ಮಾಡುವಂಥ ಒಂದು ಏನಂದರೆ ಸಾಮರ್ಥ್ಯ ಅಂತ ಒಂದು ಸ್ಪೀಚ್ನಲ್ಲಿ ಇರ್ತದೆ. ಸೊ ಹಾಗಾಗಿ ಪದಗಳ ಬಳಕೆ ಕೂಡ ಅಲ್ಲಿ ಮುಖ್ಯವಾಗಿರ್ತದೆ ಭಾಷಣದಲ್ಲಿ. ಸೊ ಅಂಥ ಒಂದು ಏನಂದರೆ ಬಳಕೆಗಳನ್ನು ಅಂದರೆ ಪದಗಳ ಬಳಕೆಯನ್ನು ನೀವು ಮಾಡಬೇಕಾಗ್ತದೆ. ಆ್ಯಂಡ್ ದ ಲಾಸ್ಟ್ ಆ್ಯಂಡ್ ನಾಟ್ ಇನ್ ದ ಲಿಸ್ಟ್ ದಟ್ ಈಸ್ ಕನ್ಕ್ಲೂಷನ್. ಸೊ ಯು ಹ್ಯಾವ್ ಟು ಕನ್ಕ್ಲೂಡ್ ದ ಸ್ಪೀಚ್ ಮೀನ್ಸ್ ಥ್ಯಾಂಕ್ಸ್ ಗಿವಿಂಗ್. So here you have to conclude your speech by giving the thanks who provided you to speak, means who provided you the opportunity to speak on that topic. ಸೊ ಈಗಾಗಲೇ ಏನಂದರೆ ನಿಮಗೆ ಆ ಒಂದು ಅವಕಾಶ ಮಾಡಿಕೊಟ್ಟಂಥ ಅಥವಾ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಏನಂದರೆ ಆ ಜನರಿಗೆ ಅಥವಾ ಆ ಒಂದು ಏನಂದರೆ ಅಲ್ಲಿರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ ಜನರಿಗೆ ನೀವು ಉದ್ದೇಶಿಸಿ ಏನಂದರೆ ಅವರಿಗೆ ನೀವು ವಂದನೆಗಳನ್ನು ಹೇಳಬೇಕಾಗ್ತದೆ. ಸೊ ಆ ವಂದನೆಗಳನ್ನು ಹೇಳುತ್ತಾ ಸೊ ವಂದನೆಗಳನ್ನು ಅರ್ಪಿಸುತ್ತಾ ನೀವು ಏನಂದರೆ ನಿಮ್ಮ ಆ ಒಂದು ಏನಂದರೆ ಭಾಷಣವನ್ನು ಮುಗಿಸ್ಬೇಕಾಗ್ತದೆ. ಇದು ಕನ್ಕ್ಲೂಷನ್ದಲ್ಲಿ ಕೊನೆಗೆ ಆ ರೀತಿ ಮಾಡಬೇಕಾಗ್ತದೆ. ಸೊ ದೀಸ್ ಆರ್ ಸಮ್ ಎಲಿಮೆಂಟ್ಸ್. ನೌ ಲುಕ್ ಹಿಯರ್. ಸೊ ಹೌ ವಿ ಅಲಾಟ್ ದಿ ಮಾರ್ಕ್ಸ್. ಈಗ ಇದು ಏನಂದರೆ ಕ್ವೆಶ್ಚನ್ ಇರೋದು. ಸೊ ಹಿಯರ್ ಇಟ್ ಕ್ಯಾರೀಸ್ 5 ಮಾರ್ಕ್ಸ್. ಸ್ಪೀಚ್ ರೈಟಿಂಗ್ ಏನಂದರೆ 5 ಮಾರ್ಕ್ಸ್ಗೆ ಇದೆ. ಸೊ ಹಾಗಾದರೆ 5 ಮಾರ್ಕ್ಸ್ ಹೇಗೆ ಕೊಡ್ತಾರೆ? 5 ಮಾರ್ಕ್ಸ್ ಒಂದು ಏನಂತಂದರೆ ಈಗ ಫಾರ್ ಗ್ರೀಟಿಂಗ್ 1 ಮಾರ್ಕ್ಸ್. ಸೊ ಹಾಗಾದರೆ ಇಲ್ಲಿ ಏನಂದರೆ ಗ್ರೀಟಿಂಗ್ಗೆ ಎಷ್ಟು ಮಾರ್ಕ್ಸ್ ಇರ್ತದೆ ಅಂತಂದರೆ ಗ್ರೀಟ್ ಮಾಡೋದಕ್ಕೆ ಸೊ ಫಸ್ಟ್ ಇನ್ ದ ಬಿಗಿನಿಂಗ್ ಗ್ರೀಟಿಂಗ್ 1 ಮಾರ್ಕ್. ಆಮೇಲೆ ನೆಕ್ಸ್ಟ್ ಏನಂತಂದರೆ ಕರೆಕ್ಟ್ ಯೂಸ್ ಆಫ್ ಏನಂತಂದರೆ ಕರೆಕ್ಟ್ ಯೂಸ್ ಆಫ್ ಲ್ಯಾಂಗ್ವೇಜ್ ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. 2 ಮಾರ್ಕ್ಸ್. ಆಮೇಲೆ ಕೊಹೇಷನ್ ಅಂದರೆ ಆರ್ಡರ್ದಲ್ಲಿ ಇರಬೇಕು. ಕೊಹೇಷನ್ ಅಂದರೆ ಯುವರ್ ಸ್ಪೀಚ್ ಶುಡ್ ಬಿ ಇನ್ ಆರ್ಡರ್. ಸೊ ಇಟ್ ವಿಲ್ ಕ್ಯಾರಿ 1 ಮಾರ್ಕ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಲೀವ್ ಟೇಕಿಂಗ್ ಅಂದರೆ ಕೊನೆಗೆ ನೀವು ಕನ್ಕ್ಲೂಷನ್ ಏನು ಮಾಡ್ತೀರಾ ಅಂದರೆ ಕನ್ಕ್ಲೂಡ್ ಮಾಡ್ತೀರಾ. ಸೊ ಅದಕ್ಕೆ ಏನಂದರೆ 1 ಮಾರ್ಕ್. ಸೊ ಅಟ್ ದ ಎಂಡ್ ಆಫ್ ಯುವರ್ ಸ್ಪೀಚ್. ಸೊ ಹಿಯರ್ ಟೋಟಲಿ 5 ಮಾರ್ಕ್ಸ್. ಸೊ ಇಲ್ಲಿ ಏನಂದರೆ ಈ ಭಾಷಣಕ್ಕೆ ಹೇಗೆ ನಿಮಗೆ ಏನಂದರೆ 5 ಮಾರ್ಕ್ಸ್ಗಳನ್ನು ಕೊಡಲಾಗ್ತದೆ ಅಂತಂದರೆ ಸೊ ಮೊದಲನೇದು ಗ್ರೀಟಿಂಗ್ ಅಂತಂದರೆ ಏನು? ಸೊ ಇಲ್ಲಿ ಏನಂದರೆ ನೀವೇನು ವಿಶ್ ಮಾಡ್ತೀರಾ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅಂತ ಏನು ಹೇಳ್ತೀರಾ. ಆದರೆ ಇಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಇಂಥ ಪದಗಳನ್ನು ಬಳಸಬೇಕು. ಗುಡ್ ನೈಟ್ ಅಂತ ಬಳಸೋ ಹಾಗಿಲ್ಲ, ಗೊತ್ತಾಯ್ತಾ? ಯಾಕಂದರೆ ನೀವು ಭಾಷಣ ಮಾಡ್ತಾ ಇದ್ದೀರಾ ಮೊದಲಿಗೆ ಗುಡ್ ನೈಟ್ ಅಂತ ಹೇಳೋ ಹಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ಏನಂದರೆ ಗ್ರೀಟಿಂಗ್. ಸೊ ಕರೆಕ್ಟ್ ಯೂಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಭಾಷೆ ಸಿಂಪಲ್ ಆಗಿರಬೇಕು ಮತ್ತು ಏನಂದರೆ ಅದಕ್ಕೆ ರಿಲೇಟೆಡ್ ಪಾಯಿಂಟ್ಸ್ಗಳನ್ನೆಲ್ಲ ಅಲ್ಲಿ ಬಳಸಬೇಕಾಗ್ತದೆ. ಗ್ರಾಮ್ಯಾಟಿಕಲಿ ಅದು ಕರೆಕ್ಟ್ ಆಗಿರಬೇಕು. ಸೊ ಅದಕ್ಕೆ ಏನಂದರೆ 2 ಮಾರ್ಕ್ಸ್ ಇರ್ತದೆ. ಕೊಹೇಷನ್ ಅಂದರೆ ಯುವರ್ ಸ್ಪೀಚ್ ಶುಡ್ ಬಿ ಇನ್ ಆರ್ಡರ್. ಸೊ ಅವಾಗ ಅದು ಏನಂದರೆ ಜಂಪ್ ಆಗಬಾರ್ದು ಅಥವಾ ಪಾಯಿಂಟ್ಸ್ಗಳನ್ನ ಮಿಕ್ಸ್ ಆಗಬಾರ್ದು. ಫಸ್ಟಿಗೆ ಏನಂದರೆ ಕೆಳಗೆ ಇದ್ದಂಥ ಪಾಯಿಂಟ್ಸ್ಗಳನ್ನ ಹೇಳೋದು, ಆಮೇಲೆ ಏನಂದರೆ ಫಸ್ಟಿಗೆ ಟಾಪಿಕ್ ಬಗ್ಗೆ ಹೇಳೋದು, ಆಮೇಲೆ ಗುಡ್ ಮಾರ್ನಿಂಗ್ ಹೇಳೋದು, ಈ ರೀತಿ ಇರಬಾರ್ದು. ಅದು ಆರ್ಡರ್ದಲ್ಲಿ ಇರಬೇಕು. ಸೊ ಆರ್ಡರ್ದಲ್ಲಿ ಇದ್ದಾಗ ಏನಾಗ್ತದೆ ಅದಕ್ಕೆ ಏನಂದರೆ 1 ಮಾರ್ಕ್ ಇದೆ. ಮತ್ತು ಲೀವ್ ಟೇಕಿಂಗ್ ಅಂದರೆ ಕೊನೆಗೆ ನೀವು ಏನಂದರೆ ಆ ಜನರಿಗೆ ವಂದನೆಗಳನ್ನು ಹೇಳ್ತೀರಾ. ಸೊ ನನಗೆ ಏನಂದರೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ನೀವು ಹೇಳ್ತೀರಾ. ಆ ಧನ್ಯವಾದಗಳನ್ನು ಅರ್ಪಿಸುವಾಗ ಏನಂದರೆ ಸೊ ಕೊನೆಗೆ ನೀವು ಕೂಡ ಅಲ್ಲಿ ಕೇರ್ಫುಲ್ಲಾಗಿ ಇದು ಮಾಡಬೇಕಾಗ್ತದೆ, ಫಾಲೋ ಮಾಡಬೇಕಾಗ್ತದೆ. ಅದಕ್ಕೆ 1 ಮಾರ್ಕ್ ಇರ್ತದೆ. ಸೊ ಹೀಗಾಗಿ ಟೋಟಲ್ ಏನಂದರೆ 5 ಮಾರ್ಕ್ಸ್ ಅದಕ್ಕೆ ಸ್ಪೀಚಿಗೆ ಇರ್ತದೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸಿ ದ ಸ್ಪೀಚ್ means the model speech. That is, first of all I would like to just read that the speech, one model of the speech, welcome speech or introducing the chief guest, and already it is in your model question paper 1. ಸೊ ಈಗಾಗಲೇ ಒಂದು ಏನಂದರೆ ನಿಮ್ಮಲ್ಲಿ ಆ ಸಾಗರ್ ದಿವಾಕರ್ ಅವರ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ. ಸೊ ಅಲ್ಲಿ ಏನಂದರೆ ವೆಲ್ಕಮ್ ಸ್ಪೀಚ್ ಕೊಡಿ ಅಂತ ನಿಮಗೆ ಆ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ದಲ್ಲಿದೆ. ಅದನ್ನೇ ಆ ಸ್ಪೀಚನ್ನು ನಾನೀಗ ಓದ್ತಾ ಇದ್ದೀನಿ. ಸೊ ಯಾವ ರೀತಿ ಸ್ಟಾರ್ಟ್
ಸ್ಟಾರ್ಟ್ ಮಾಡಬೇಕು ಮತ್ತು ಹೇಗೆ ಬರೀಬೇಕು ಅಂತ ನೋಡಿ. ದ ಆನರೇಬಲ್ ಚೀಫ್ ಗೆಸ್ಟ್ ಆಫ್ ಟುಡೇಸ್ ಫಂಕ್ಷನ್, respected principal, beloved teachers and my dear friends. First of all, I extend my hearty welcome to all to this function. It gives me great pleasure to introduce you our chief guest Dr. Sagar Divakar. I am very proud to tell about him that he is a Kannadiga. He did his CA degree in the year 2008 with 20th rank that year. He passed IAS exam in the year 2010 with 34th rank and started his career as the Commissioner of Jilla Panchayat, Uttar Kannada. Since then, he is working as very sincere Deputy Commissioner of this district. Dr. Sagar Divakar sanctioned the budget of 2 crores for the city drinking water project as soon as he was posted as the Commissioner of Jilla Panchayat, Uttar Kannada. We are very lucky to have him as the chief guest who is very busy with his schedule. I heartily welcome to you, sir, on behalf of our college. I thank everyone for giving me this opportunity to introduce a person like Dr. Sagar Divakar. Thank you again, one and all. This is the first model. So ಇಲ್ಲಿ ಏನಪ್ಪ ಅಂದರೆ ಅವರನ್ನು ಉದ್ದೇಶಿಸಿ ನೀವೇನಪ್ಪ ಅಂದರೆ ಮಾನ್ಯ ಏನಪ್ಪ ಅಂದರೆ ಆ ಚೀಫ್ ಗೆಸ್ಟ್ ಅಥವಾ ಅತಿಥಿಗಳು ಯಾರು ಬಂದಿರ್ತಾರೆ ಅವರನ್ನು ಉದ್ದೇಶಿಸಿ ನೀವು ಅಲ್ಲಿ ಮಾತನಾಡಬೇಕಾಗ್ತದೆ. ಯಾಕಂದರೆ ಎಲ್ಲರನ್ನ ಅಲ್ಲಿ ಉದ್ದೇಶಿಸಿ ಮಾತನಾಡಬೇಕಾಗ್ತದೆ. ದಿಸ್ ಈಸ್ ಒನ್ ಮಾಡೆಲ್. ನೆಕ್ಸ್ಟ್ ಮಾಡೆಲ್ ಈಸ್ ಅಬೌಟ್ ರೋಡ್ ಸೇಫ್ಟಿ. ಸೊ ಇಲ್ಲಿ ನೆಕ್ಸ್ಟ್ ಮಾಡೆಲ್ ಯಾವುದಂದರೆ ರೋಡ್ ಸೇಫ್ಟಿ ಬಗ್ಗೆ. ಸೊ ಅಲ್ಲಿ ಕೂಡ ನೀವು ಏನು ಬಂದರೆ ಅದೇ ರೀತಿ ಉದ್ದೇಶಿಸಿ ಏನು ಬಂದರೆ ಮಾತನಾಡಬೇಕಾಗ್ತದೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ದ ಆನರೇಬಲ್ ಚೀಫ್ ಗೆಸ್ಟ್ ಆಫ್ ಟುಡೇಸ್ ಫಂಕ್ಷನ್, respected principal, beloved teachers and my dear friends. It gives me great pleasure to speak a few words about road safety. Road safety refers to the methods used to prevent the road users such as pedestrians, cyclists, bike riders, other vehicle passengers and drivers from getting injured or die on the road. Today's generation love to ride bikes and other vehicles like car. They feel happy to ride very fast. The feeling of the youth nowadays is that if you don't ride vehicle fast, then you are not considered as modern. While we cross a road, we have to follow the traffic rules. We have to wear helmets, ride vehicles at economic speeds, carry appropriate documents, avoid using mobile phones while you ride or drive, and you have to also see that some drivers use to drink while they drive, and it is also one of the main reasons for accidents. Many youngsters overtake other vehicles even when there is no hurry to reach their destination. If people avoid drinking, speed riding, using mobile phones, overtaking, and if they wear helmets, follow the traffic rules, and as well as if they would have the limits of the speed near the public places like school, colleges, temples, hospitals, bus stands, etc., then definitely the number of accidents would be decreased. So thank you one and all for giving me the opportunity to speak a few words on this topic. Thank you once again, one and all.